ಪತ್ರಕರ್ತ ರಾಮಚಂದ್ರ ಛತ್ರಪತಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಾಬಾ ರಾಮ್ ರಹೀಂ ಅಪರಾಧಿ ಅಂತ ಹೇಳಿ ತೀರ್ಪನ್ನು ಕೊಡಲಾಗಿದೆ. ಪತ್ರಕರ್ತ ರಾಮಚಂದ್ರ ಛತ್ರಪತಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಾಬಾ ರಾಮ್ ರಹೀಂ ಅಪರಾಧಿ ಅಂತ ಹೇಳಿ ತೀರ್ಪು ಬಂದಿದೆ. ರಾಮ್ ರಹೀಂ ಸೇರಿ 4 ದೋಷಿಗಳು ಅಂತ ಹೇಳಿ ತೀರ್ಪನ್ನು ಕೊಡಲಾಗಿದೆ. ಪಂಚಕುಲ ಸಿಬಿಐ ವಿಶೇಷ ಕೋರ್ಟ್ನಿಂದ ಇಂಥದ್ದೊಂದು ತೀರ್ಪು ಬಂದಿದೆ. ಜನವರಿ 17ರಂದು ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಗೊಳಿಸಲಾಗುತ್ತೆ. ಪಂಚಕುಲ ಸಿಬಿಐ ವಿಶೇಷ ಕೋರ್ಟ್ನಿಂದ ಇಂಥದ್ದೊಂದು ತೀರ್ಪು ಬಂದಿದೆ. ಬಾಬಾ ರಾಮ್ ರಹೀಂ ಅಪರಾಧಿ ಅಂತ ಹೇಳಿ ಕೋರ್ಟು ತೀರ್ಪನ್ನ ಕೊಟ್ಟಿದೆ. ಪತ್ರಕರ್ತ ರಾಮಚಂದ್ರ ಛತ್ರಪತಿ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂದಿರುವಂತಹ ತೀರ್ಪಿದು. ಸಿಬಿಐನ ವಿಶೇಷ ಕೋರ್ಟ್, ಪಂಚಕುಲದಲ್ಲಿರುವಂತಹ ಕೋರ್ಟ್ ಇದು. ರಾಮ್ ರಹೀಂ ಸೇರಿದಂತೆ ಒಟ್ಟು 4 ದೋಷಿಗಳು ಅಂತ ಹೇಳಿ ತೀರ್ಪು ಕೊಟ್ಟಿರುವಂತಹ ಕೋರ್ಟ್ ಜನವರಿ 17ನೇ ತಾರೀಕಿನಂದು ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಗೊಳಿಸುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಮೋಹನ್, ಅಪರಾಧಿ ಅಂತ ಹೇಳಿ ತೀರ್ಪು ಕೊಟ್ಟಿದ್ದಾರೆ. ಜನವರಿ 17ಕ್ಕೆ ಶಿಕ್ಷೆ ಪ್ರಮಾಣ ಕೂಡ ಪ್ರಕಟ ಆಗುತ್ತೆ. ಏನಿದು ಪ್ರಕರಣ ಚಂದ್ರಮೋಹನ್? 2002ರಲ್ಲಿ ಪತ್ರಕರ್ತ ರಾಮಚಂದ್ರ ಛತ್ರಪತಿ ಅವರನ್ನ ಬಾಬಾ ರಾಮ್ ಸಿಂಗ್ ಮತ್ತು ಆತನ ಸಹಚರರು ಹತ್ಯೆಯನ್ನ ಮಾಡಿದ್ರು. ಈ ಹತ್ಯೆ ಪ್ರಕರಣದ ತೀರ್ಪನ್ನ ಈಗ ಚಂಡೀಗಢದ ಬಳಿಯ ಪಂಚಕುಲದ ಸಿಬಿಐ ಕೋರ್ಟ್ ನೀಡಿದೆ. ಈ ಪ್ರಕರಣದಲ್ಲಿ ಬಾಬಾ ಸೇರಿದಂತೆ 4 ಕೂಡ ದೋಷಿಗಳು, ಅಪರಾಧಿಗಳು ಅನ್ನೋ ತೀರ್ಪನ್ನ ಕೊಟ್ಟಿದೆ. ಶಿಕ್ಷೆಯ ಪ್ರಮಾಣವನ್ನ ಈ ತಿಂಗಳ 17ನೇ ತಾರೀಕು ಪ್ರಕಟಿಸಿದೆ. ಪತ್ರಕರ್ತ ರಾಮಚಂದ್ರ ಛತ್ರಪತಿ ಬಾಬಾನ ಆಶ್ರಮದಲ್ಲಿ ನಡೀತಾ ಇದ್ದಂತಹ ಒಂದು ಮಹಿಳೆಯರ ಮೇಲಿನ ದೌರ್ಜನ್ಯ, ಅತ್ಯಾಚಾರ ಇವುಗಳೆಲ್ಲದ್ರ ಬಗ್ಗೆನೂ ಕೂಡ ವಿಸ್ತೃತವಾಗಿ ತಮ್ಮ ಪತ್ರಿಕೆಯಲ್ಲಿ ವರದಿಯನ್ನ ಮಾಡಿದ್ರು. ಈ ವರದಿ ಮಾಡಿದ್ರಿಂದ ಸಿಟ್ಟಿಗೆದ್ದಂತಹ ಬಾಬಾ ಮತ್ತು ಆತನ ಸಹಚರರು ಆತನನ್ನ ಹತ್ಯೆ ಮಾಡಿದ್ರು. ಹೀಗಾಗಿ ಇದ್ರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಸಿಬಿಐ ಇದ್ರ ಬಗ್ಗೆ ತನಿಖೆಯನ್ನು ಕೂಡ ನಡೆಸಿ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿತ್ತು. ಅಂತಿಮವಾಗಿ ಈಗ ಬಾಬಾ ಮತ್ತು ಇತರ 4 ಸಹಚರರು ಕೂಡ ಅಪರಾಧಿಗಳು ಅನ್ನುವ ತೀರ್ಪನ್ನ ಸಿಬಿಐ ವಿಶೇಷ ನ್ಯಾಯಾಲಯ ನೀಡಿದೆ. ಈ ಕೋರ್ಟ್ ಇವತ್ತು ಈ ತೀರ್ಪು ನೀಡ್ತಾ ಇದ್ದ ಹಿನ್ನೆಲೆಯಲ್ಲಿ ಕೋರ್ಟ್ನ ಸುತ್ತಮುತ್ತಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿತ್ತು. ಜೊತೆಗೆ ಸೆಕ್ಷನ್ 144 ಅಡಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೊಳಿಸಲಾಗಿತ್ತು. ಈಗಾಗಲೇ ಬಾಬಾ ಇಬ್ಬರು ಯುವತಿಯರ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ 20 ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾನೆ. ಈಗ ಮತ್ತೊಂದು ಪ್ರಕರಣದಲ್ಲೂ ಕೂಡ ಅಪರಾಧಿ ಎನ್ನುವ ತೀರ್ಪನ್ನ ಸಿಬಿಐನ ವಿಶೇಷ ನ್ಯಾಯಾಲಯ ನೀಡಿದೆ. ಇನ್ನೇನಿದ್ರು ಕೂಡ ಶಿಕ್ಷೆಯ ಪ್ರಮಾಣ ಅಷ್ಟೇ ಈ ಪ್ರಕರಣದಲ್ಲಿ ಪ್ರಕಟ ಆಗಬೇಕಾಗಿದೆ. ಅನಂತ್, ಧನ್ಯವಾದ ಚಂದ್ರಮೋಹನ್ ಮಾಹಿತಿಗಾಗಿ.